ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ರಂಜಾನ್ ಕ್ವೆಶ್ಚನ್ ಟೈಮ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅತಿಥಿಯಾಗಿ BS ಶರ್ಫುದ್ದೀನ್ ರವರು ನಮ್ಮ ಜೊತೆ ಇದ್ದಾರೆ. ಇವರು ಬರಕಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಬರಹಗಾರರು, ಭಾಷಣಗಾರರು ಹಾಗೂ ಅನೇಕ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ. ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸನ್ಮಾರ್ಗದ ವತಿಯಿಂದ ನಾನು ಸ್ವಾಗತಿಸ್ತಿದ್ದೇನೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ಸರ್. ತುಂಬ ಧನ್ಯವಾದಗಳು. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರೀಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಪವಿತ್ರ ಕುರಾನ್ ಎಂಬುದು ಎಲ್ಲ ವಿಷಯಗಳನ್ನು ಹೊಂದಿರುವಂತಹ ಕುರಾನ್. ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ಪರ್ಶಿಸದ ವಿಷಯ ಆ ಕುರಾನ್ನಲ್ಲಿ ಇಲ್ಲ ಎಂಬುದು ಇಲ್ಲ. ಹಾಗಾದರೆ ಇಲ್ಲಿ ಈ ಕುರಾನ್ನಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಯಾವ ರೀತಿಯಲ್ಲಿ ಮಾಹಿತಿಯನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ. ಸರ್, ನಿಮಗೆ ಒಂದು ಕ್ವಶನ್ ಸರ್. ಈಗ ಪಕ್ಷಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ತನ್ನ ಪ್ರಯಾಣವನ್ನು ಮಾಡ್ತಾ ಇರ್ತದೆ. ಅದರ ಬಗ್ಗೆ ನಿಮ್ಮ ಕುರಾನ್ನಲ್ಲಿ ಯಾವುದಾದ್ರೂ ಉಲ್ಲೇಖ ಏನಾದರೂ ಇದೆಯಾ ಸರ್? ಕುರಾನ್ನಲ್ಲಿ ಈ ಬಗ್ಗೆ 2 ಕಡೆಗಳಲ್ಲಿ ಉಲ್ಲೇಖ ಇದೆ. ಒಂದು ಸೂರತುಲ್ ಮುಲ್ಕ್ ಅಂಥೇಳಿ ಅದರಲ್ಲಿ ಉಲ್ಲೇಖ ಇದೆ. ಮತ್ತೊಂದು ಸೂರತುಲ್ ನಹಲ್ ಅಂತ ಹೇಳಿದರೆ ಜೇನ್ನೊಣ ಎಂಬ ಒಂದು ಚಾಪ್ಟರ್ ಇದೆ ಕುರಾನ್ನಲ್ಲಿ. ಅದರಲ್ಲಿಯೂ ಕೂಡ ಉಲ್ಲೇಖ ಇದೆ. ಸೂರತುಲ್ ನಹಲಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಸೂರತ್ ಮುಲ್ಕ್ನಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಅವಲಂ ಯರೌ ಇಲತ್ ತೈರಿ ಫೌಕಹುಂ ಸಾಫಾತ್ಯಂ ವ ಯಕ್ಬೇದನ. ನೀವು ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳು ತಮ್ಮ ರೆಕ್ಕೆಯನ್ನು ಬಿಚ್ಚುತ್ತಾ ರೆಕ್ಕೆಯನ್ನು ಮಡಚುತ್ತಾ ಹಾರಾಡುತ್ತಿರುವುದನ್ನು ನೀವು ನೋಡುವುದಿಲ್ಲವೇ? ಮಾ ಯಂಸಿಕುಹುನ್ನ ಇಲ್ಲ ರಹ್ಮಾನ್. ಅದನ್ನು ದಯಾಮಯನಾದ ದೇವನಲ್ಲದೆ ಬೇರೆ ಯಾರು ಆಕಾಶದ ಎತ್ತರದಲ್ಲಿ ಹಿಡಿದಿರಿಸಿದ್ದಾನೆ. ಇನ್ನಹು ಬಿಕುಲ್ಲಿ ಶೈಇನ್ ಅಲೀಮ್. ದೇವನಾದರೋ ಪ್ರತಿಯೊಂದು ವಿಷಯಗಳನ್ನು ಕೂಡ ಬಲ್ಲವನಾಗಿದ್ದಾನೆ ಎಂದು ಹೇಳಲಾಗಿದೆ. 2 ಕಡೆಗಳಲ್ಲಿ ಉಲ್ಲೇಖ ಬಂದಿದೆ ಮತ್ತು ಅದರ ಹೆಚ್ಚು ವಿವರಣೆಗೆ ಹೋಗಲಾಗಿಲ್ಲ. ಆದರೆ ನಾವು ಪಕ್ಷಿಗಳ ಒಂದು ಯಾನ ಅದರ ಬಗ್ಗೆ ಅಧ್ಯಯನ ನಡೆಸಿದರೆ ಬೇಕಾದಷ್ಟು ಉಲ್ಲೇಖಗಳು ಇರುವುದನ್ನು, ಬೇಕಾದಷ್ಟು ಅತ್ಯಂತ ವಿಸ್ಮಯಕಾರಿ ಹಾರಾಟಗಳು ಇರುವುದನ್ನು ನಾವು ಕಾಣ್ತೇವೆ. ಅದರ ಬಗ್ಗೆ ಅಧ್ಯಯನ ನಡೆಸುವುದು ಬಹಳ ಒಂದು ಆಹ್ಲಾದಕರ ಮತ್ತು ಬಹಳ ವಿಸ್ಮಯಕರ ಕೂಡ. ಅದರ ಬಗ್ಗೆ ನಾವು ತಿಳಿಯಲೇಬೇಕಾಗಿದೆ, ಎಷ್ಟು ವಿಸ್ಮಯಕರವಾದಂತಹ ಯಾನಗಳು ಹಕ್ಕಿಗಳಲ್ಲಿದೆ ಅಂಥೇಳಿ. ಅಂದರೆ ಈಗ ಪಕ್ಷಿಗಳಲ್ಲಿ ನಿಮಗೆ ಹೇಳೋ ಪ್ರಕಾರ ಅದ್ಭುತ ಪ್ರಯಾಣ ಮಾಡ್ತದೆ ಅಂತ ಹೇಳಿದ್ರಿ ಸರ್. ಯಾವುದಾದ್ರೂ ಉದಾಹರಣೆ ಒಂದು ಹೇಳ್ಬೋದು ಸರ್ ಅದರ ಬಗ್ಗೆ? ನಾವು ಕೆಲವು ಪಕ್ಷಿಗಳ ಉದಾಹರಣೆಯನ್ನು ಕೊಡ್ಬೋದು. ಉದಾಹರಣೆಗೆ ನಮ್ಮಲ್ಲಿಯೂ ಕೂಡ ಪಕ್ಷಿಧಾಮಗಳಿದೆ. ಬೇರೆ ಬೇರೆ ಕಡೆಗಳಲ್ಲಿ ಪಕ್ಷಿಧಾಮ ಇದೆ. ಆ ಪಕ್ಷಿಧಾಮಗಳಲ್ಲಿ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಪಕ್ಷಿಗಳು ಬರ್ತವೆ. ಬರುವಾಗ ಅದು ಯಾವ ಹಿಂದಿನ ವರ್ಷ ಬಂದಿತ್ತೋ ಕೆಲವೊಮ್ಮೆ ಅದೇ ದಿನಾಂಕದಂದು ಬರ್ತದೆ ಮತ್ತು ಸಾವಿರಾರು ಕಿಲೋಮೀಟರ್ಗಳ ಯಾನ ಮಾಡಿ ಅದು ಬರ್ತದೆ. ನಾನು ನಿಮಗೆ 2-3 ಪಕ್ಷಿಗಳ ವಿಷಯ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಗೂಗಲ್ ಮಾಡಿ ನೋಡಿದರೆ ಆ ಪಕ್ಷಿಗಳ ಬಗ್ಗೆ ಇನ್ನಷ್ಟು ತಿಳಿಯಬಹುದು. ಒಂದು ಪಕ್ಷಿಯ ಹೆಸರು ಬಾರ್ ಟೈಲ್ಡ್ ಗಾಡ್ವಿಟ್ ಅಂಥೇಳಿ ಒಂದು ಪಕ್ಷಿ. ಆ ಪಕ್ಷಿ ಸಾಮಾನ್ಯವಾಗಿ ಅಲೆಕ್ಸಾದಿಂದ ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾಕ್ಕೆ ಹೋಗ್ತದೆ. ಅಲೆಕ್ಸಾದಿಂದ ಹಿಡಿದು ನ್ಯೂಜಿಲೆಂಡ್ ಅಥವಾ ಆಸ್ಟ್ರೇಲಿಯಾಕ್ಕೆ ಅದು ತನ್ನ ಪ್ರಯಾಣವನ್ನು ಬೆಳೆಸ್ತದೆ ಮತ್ತು ಮೊಟ್ಟೆ ಇಡಲಿಕ್ಕಾಗಿ ಅಲ್ಲಿಗೆ ಹೋಗ್ತದೆ. ಅದು ಮೊಟ್ಟೆ ಅಲ್ಲಿಗೆ ಹೌದೌದು. ಎಲ್ಲ ಪಕ್ಷಿಗಳಲ್ಲಿ ನೀವು ನೋಡೋದಾದರೆ ಅದರ ಜನನ ಪ್ರಕ್ರಿಯೆ, ಅದನ್ನು ಹೆಚ್ಚಿಸಲಿಕ್ಕೆ ವಂಶಾಭಿವೃದ್ಧಿಯ ಪ್ರಕ್ರಿಯೆ, ಅದಕ್ಕಾಗಿ ವಂಶಾಭಿವೃದ್ಧಿಯ ಪ್ರಕ್ರಿಯೆಗಾಗಿ ಯಾನ ಮಾಡುವಂಥದ್ದು ಒಂದು ಕಡೆಯಿಂದ ಯಾಕಂತ ಹೇಳಿದರೆ ಅದರ ಹವಾಮಾನ ಎಲ್ಲವೂ ಕೂಡ ಅದು ಅರ್ಹವಾಗಿರ್ತದೆ. ಮತ್ತು ಈ ಯಾನ ನೋಡಿದರೆ ಇದು ಸುಮಾರು 11,000ದಿಂದ 13,500 ಕಿಲೋಮೀಟರ್ ಆಗ್ತದೆ. ಈ ಅಲೆಕ್ಸಾದಿಂದ ಆಸ್ಟ್ರೇಲಿಯಾಕ್ಕೆ ಅಥವಾ 13,500ವರೆಗಿನ ಅಷ್ಟು ದೂರದ ಪ್ರಯಾಣ ಅದು. ಮತ್ತು ಇದು ಪ್ರಯಾಣ ಮಾಡಬೇಕಾದ್ರೆ 8ರಿಂದ 11 ದಿನಗಳು ತಗಲ್ತದೆ. ಒಂದು ದಿನ ಅಲ್ಲ, 8ರಿಂದ 11 ದಿನ. ಮಾತ್ರ ಅದರ ತೂಕ ನೋಡಿದರೆ ನೀವು 1 ಪೌಂಡ್ನಷ್ಟು ಇರ್ಬೋದು, 1 kg ಕೂಡ ಇಲ್ಲ. ಅಷ್ಟು ಸಣ್ಣ ಒಂದು ನಮ್ಮ ಕೋಳಿ ಅಷ್ಟು ದೊಡ್ಡ ಹಕ್ಕಿ ಅಲ್ಲ ಅದು. ಕೋಳಿಗಿಂತ ಬಹಳ ಚಿಕ್ಕದಾದಂತಹ ಒಂದು ಸಣ್ಣ ಕೋಳಿ ಇರ್ತದಲ್ಲ, ಅಷ್ಟು ದೊಡ್ಡ ಹಕ್ಕಿ ಅದು. ಅದು 8ರಿಂದ 11 ದಿವಸಗಳ ಯಾನ ಮಾಡಿ ಅಲೆಕ್ಸಾದಿಂದ ಹೊರಟದ್ದು ನ್ಯೂಜಿಲ್ಯಾಂಡಿಗೆ ತಲುಪ್ತದೆ. ಮತ್ತು ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನ್ಯೂಜಿಲ್ಯಾಂಡ್ನಲ್ಲಿ ಹುಟ್ಟಿದ ಮರಿ ವಾಪಸ್ ಬರ್ತದಲ್ಲ, ನ್ಯೂಜಿಲ್ಯಾಂಡ್ನಲ್ಲಿ ಹುಟ್ಟಿದ ಮರಿ ಮತ್ತೆ ವಾಪಸ್ ಬರ್ತದೆ. ಅದಕ್ಕೆ ಅದರ ತಾಯಿ ಕಲಿಸಿರೋದಿಲ್ಲ, ಹೇಗೆ ಬರೋದಂತ ಕಲಿಸಿರೋದಿಲ್ಲ. ಅದು ಕೂಡ ಬರ್ತದೆ ಅದೇ ಥರ
ಹುಟ್ಟಿದ ಮರಿ ಅದು ಕೂಡ ಬರ್ತದೆ, ಇದರೊಟ್ಟಿಗೆ ಬರೋದಲ್ಲ, ಅದರದೇ ಯಾನ ಮಾಡಿ ಬರ್ತದೆ ಅದರದೇ ಸಮಯದಲ್ಲಿ. ಮತ್ತು ಹಾಗೆ ಮಾಡುವಾಗ ಅದು ಹೇಗೆ ಹೋಗಬೇಕಂತ ಗೊತ್ತಿರಬೇಕಲ್ಲ. ನಮ್ಮಲ್ಲಿ ವಿಮಾನದಲ್ಲಾದರೆ ವಿಶೇಷವಾದಂತಹ ಅಸ್ತ್ರಗಳಿವೆ, ಇದರಲ್ಲಿ ವಿಶೇಷವಾದಂಥ ಯಂತ್ರಗಳಿವೆ ಹೇಗೆ ಹೋಗಬೇಕಂಥೇಳಿ. ಇದು ಏನು ಮಾಡಿದೆ ಅಂತ ಹೇಳಿದರೆ, ಭೂಮಿಯ ಅಲ್ಲಿ ಒಂದು ಅಯಸ್ಕಾಂತ ಇದೆ, ಅದನ್ನು ಬಳಸ್ಕೊಳ್ತದೆ, ಹವಾಮಾನದ ದಿಕ್ಕನ್ನು ಬಳಸ್ಕೊಳ್ತದೆ, ಮತ್ತು ನಕ್ಷತ್ರಗಳು, ಪಕ್ಷಿ ಇದನ್ನೆಲ್ಲವನ್ನು ನೋಡಿಕೊಂಡು ಅದನ್ನು ಬಳಸಿಕೊಂಡು ಸಣ್ಣ ಯಾನವನ್ನು ಮುಂದುವರಿಸ್ತದೆ. ಮತ್ತು ಈ 8 ರಿಂದ 11 ದಿನದ ಯಾನದಲ್ಲಿ ಅದು ಯಾವುದೇ ರೀತಿಯ ವಿಶ್ರಾಂತಿ ಮಾಡುವುದಿಲ್ಲ, ನಿರಂತರವಾದ ಯಾನ ಅಂತ ಹೇಳಿದರೆ, ದಿನದ ಹೊತ್ತಿನಲ್ಲಿ ಸೂರ್ಯೋದಯವಾಗಿದೆ, ಹಕ್ಕಿ ಹಾರ್ತಾ ಇದೆ, ಮತ್ತು ಸೂರ್ಯಾಸ್ತವಾಗಿದೆ, ಹಕ್ಕಿ ಹಾರ್ತಾ ಇದೆ, ಮಳೆ ಬರ್ತಾ ಇದೆ, ಹಕ್ಕಿ ಹಾರ್ತಾ ಇದೆ, ಬಿರುಗಾಳಿ ಎದ್ದಿದೆ, ಹಕ್ಕಿ ಹಾರ್ತಾ ಇದೆ, ಮತ್ತು ಏನೆಲ್ಲ ಆಗ್ತಾ ಇದೆ, ಹಕ್ಕಿ ಹಾರ್ತಲೇ ಇದೆ. ಈಗಿನ ಈ ಯುದ್ಧದ ಅವಸ್ಥೆಯಲ್ಲಿ ಹೇಗೆ ಮಾಡ್ತದೆ ಅಂತ ಗೊತ್ತಿಲ್ಲ, ಮಿಸೈಲ್ಗಳು ಹೋಗ್ತಾ ಇದೆ, ಆದರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲಾದರೂ ಅದು ಸಣ್ಣ ಹಕ್ಕಿ, ಅದು ಎಲ್ಲಾದರೂ ನುಸುಳಿಕೊಂಡು ಹೋಗ್ಬೋದು, ಪುನಃ ಹೋಗ್ಬೇಕು. ಹಾಗೆ ನಿರಂತರವಾಗಿ 10-11 ದಿವಸಗಳ ತನಕ ಹಕ್ಕಿ ಹಾರಾಡ್ತಾ ಇರ್ತದೆ. ಅದರಲ್ಲಿ ಅತ್ಯಂತ ವಿಸ್ಮಯಕಾರಕ ಅಂಶ ಅಂತ ಹೇಳಿದರೆ, ವಿಜ್ಞಾನಿಗಳನ್ನು ನೋಡಿದರು. ಯಾಕಂತ ಹೇಳಿದರೆ, ಮನುಷ್ಯನಿಗೆ ಉದಾಹರಣೆಗೆ ನಾವೆಲ್ಲ ಇದ್ದೇವೆ, ನಮಗೆ ಒಂದು 8, 10, 12, 16 ಗಂಟೆ ಕೆಲಸ ಮಾಡಿದರೆ ಆಮೇಲೆ ಸ್ವಲ್ಪ ನಾವು ಮಲಗಲೇಬೇಕು. ಮಲಗಿದಿದ್ದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಹಕ್ಕಿಗಳು ಯಾಕೆ ಮಲಗದೆ ಹಾರಾಡ್ತವೆ ಅಂತೇಳಿ ಜನ ನೋಡಿದಾಗ ಅವರಿಗೆ ಗೊತ್ತಾದ್ದೇನಂತ ಹೇಳಿದರೆ, ಅದರ ಮೆದುಳಿನಲ್ಲಿ 2 ಭಾಗ ಇದೆ. ಅರ್ಧ ಭಾಗ ನಿದ್ರೆ ಮಾಡ್ತದೆ ಮತ್ತು ಅರ್ಧ ಭಾಗ ಅದು ಎಚ್ಚರದಿಂದ ಇರ್ತದೆ, ಮತ್ತು ಹೀಗೆ ಅದನ್ನು ಉಪಯೋಗಿಸಿಕೊಂಡು ಅದು ಹಾರುತ್ತದೆ. ಅದೇ ರೀತಿಯಲ್ಲಿ ಅದು ಹಾರಾಟಕ್ಕಿಂತ ಮೊದಲು ತನ್ನ ದೇಹದ ಗಾತ್ರವನ್ನು 2 ಪಟ್ಟು ಹೆಚ್ಚಿಸಿಕೊಳ್ತದೆ. ಉದಾಹರಣೆಗೆ ಅದರ ತೂಕ ಒಂದು 1 ಪೌಂಡ್ ಇದ್ದರೆ ಅದು 2 ಪೌಂಡ್ ಮಾಡಿಕೊಳ್ತದೆ, ಅಷ್ಟು ಇರುವುದಿಲ್ಲ, ತೂಕ ಹೆಚ್ಚಿಸಿ ಅದರ 1 ಪೌಂಡ್ ಇರ್ಬೋದು. ಮತ್ತು ಆ ತೂಕ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳಿದರೆ, ದೇಹದಲ್ಲಿರುವಂತಹ ಫ್ಯಾಟ್ನ ಅಂಶವನ್ನು ಅದು ಬಳಸಿಕೊಂಡು ಹಾರಾಡ್ತದೆ. ಹಾರಾಡಿ ಅಲ್ಲಿಯವರೆಗೆ ಅದು ತಲುಪ್ತದೆ. ಹೀಗೆ ಬಹಳ ವಿಸ್ಮಯಕಾರಕವಾದಂತಹ ಒಂದು ಪ್ರಯಾಣ. 10-12 ದಿನಗಳು ಮತ್ತು 11,000ದಿಂದ 13,000 ಕಿಲೋಮೀಟರ್, ಮತ್ತು ದಿನರಾತ್ರಿಗಳ ಯಾನ, ಮತ್ತು ಅದು ಮಲಗುವುದಿಲ್ಲ, ಮತ್ತು ಹೇಗೆ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗಿ ಅಲ್ಲಿಗೆ ತಲುಪ್ತದೆ, ಹಾಗೆ ಯಾವ ರೀತಿ ಭೂಮಿಯ ಅಯಸ್ಕಾಂತ ಮತ್ತು ನಕ್ಷತ್ರಗಳು ಇತ್ಯಾದಿಗಳನ್ನು ಬಳಸಿಕೊಂಡು ಹೋಗ್ತದೆ ಎಂಬುದು ಬಹಳ ಆಶ್ಚರ್ಯ. ಅದರಲ್ಲೂ ವಿಶೇಷ ಆಶ್ಚರ್ಯ ಅಂತ ಹೇಳಿದರೆ, ಯಾವ ಮರಿ ಇಟ್ಟು ಆ ಮರಿ ದೊಡ್ಡದಾಗ್ತದೋ ಆ ಮರಿಯ ಪ್ರತ್ಯೇಕವಾದ ಯಾನ ಮಾಡ್ತದೆ. ಅದಕ್ಕೂ ಕೂಡ ಯಾರೂ ಕಲಿಸಿರುವುದಿಲ್ಲ. ಆದ್ದರಿಂದ ಈ ಎಲ್ಲ ವಿವರಗಳನ್ನು ಹೇಳಿದ ನಂತರ ಪವಿತ್ರ ಕುರಾನ್ನ ವಾಕ್ಯವನ್ನು ಓದಿದರೆ, ಅವಲಂ ಯರವು ಇಲತ್ತೈರಿ ಫೌಕಹುಂ ಸಾಫಾತಿಂ ವ ಯಕಬೇದನ್, ಜನರೇ, ನಿಮ್ಮ ಮೇಲೆ ಆಕಾಶದಲ್ಲಿ ರೆಕ್ಕೆ ಬಿಚ್ಚುತ್ತಾ ರೆಕ್ಕೆ ಮಡಚುತ್ತಾ ಹಾರಾಡುತ್ತಿರುವಂತಹ ಪಕ್ಷಿಯನ್ನು ನೀವು ನೋಡುವುದಿಲ್ಲವೇ? ಮಾ ಯಂಸಿಕುಹುನ್ನ ಇಲ್ಲರ್ ರಹ್ಮಾನ್, ಇದನ್ನು ಆಕಾಶದಲ್ಲಿ ಅಲ್ಲಿ ತಡೆ ಹಿಡಿದಂತಹ ಮತ್ತು ಅಲ್ಲಿ ಹಾರಾಟ ಮಾಡಲು ಅವಕಾಶ ಕೊಟ್ಟಿರುವಂತಹ ಕರುಣಾಮಯನಾದ ದೇವನಲ್ಲದೆ ಬೇರ್ಯಾರಿಗೆ ಇದನ್ನು ಮಾಡಲು ಸಾಧ್ಯ? ಇನ್ನಹು ಬಿಕುಲ್ಲಿ ಶೈ ಎಂಬ ಬಸೀರ್, ಅವನಾದರೂ ಎಲ್ಲ ವಿಷಯಗಳನ್ನು ನೋಡುತ್ತಾ ಇರುವವನಾಗಿದ್ದಾನೆ. ಇದನ್ನು ನಾವು ಈ ವಾಕ್ಯ ಅರ್ಥ ಆಗಬೇಕಾದ್ರೆ ಈ ಡಿಟೇಲ್, ಈ ವಿವರಣೆ ನಮಗೆ ಗೊತ್ತಿರಬೇಕು. ಮತ್ತೊಂದು ಹಕ್ಕಿಯ ಬಗ್ಗೆ ಹೇಳ್ತೇನೆ ನಾನು, ಗೋಲ್ಡನ್ ಪ್ಲೋವರ್ ಅಂಥೇಳಿ. ಎಲ್ಲವನ್ನೂ ಕೂಡ ಗೂಗಲ್ ಮಾಡಿ ನೋಡ್ಬೋದು. ಗೂಗಲ್ ಮಾಡಿ ನೋಡಿದರೆ ನಿಮಗೆ ಹಕ್ಕಿಯ ಬಗ್ಗೆ ಸರಿಯಾದ ವಿವರಣೆಗಳು ಇರ್ತದೆ. ಇದು ಕೂಡ ಅಲೆಕ್ಸಾದಿಂದ ಹವಾಯಿವರೆಗೆ ಹೋಗ್ತದೆ. ಅಲೆಕ್ಸಾದಿಂದ ಹವಾಯಿಗೆ ಹೋಗಬೇಕಾದ್ರೂ ಕೂಡ ಸಣ್ಣ ಹಕ್ಕಿ, ಇದು ಕೂಡ 3-4 ದಿವಸಗಳ ಯಾತ್ರೆ ಅದರಲ್ಲಿ ನಡೀತದೆ, ಮತ್ತು 1,200 ಕಿಲೋಮೀಟರ್ ದೂರ ಇದೆ. ಮತ್ತು ಇಲ್ಲಿಯೂ ಕೂಡ ನೀವು ನೋಡೋದಾದರೆ 4-5 ದಿನಗಳವರೆಗೆ ನಿರಂತರವಾಗಿ ಅದು ಹಾರಾಡ್ತಾ ಇರ್ತದೆ. ಮತ್ತು ಅಲ್ಲಿ ಹಾರಾಟದ ಮಧ್ಯದಲ್ಲಿ ನೀವು ನೋಡೋದಾದರೆ, ಅಲೆಕ್ಸಾದಿಂದ ಹವಾಯಿಗೆ ಹೋಗಬೇಕಾದ್ರೆ ಸಮುದ್ರವೇ ಸಮುದ್ರ. ಮತ್ತು ವಿಶೇಷ ಅಂತ ಹೇಳಿದರೆ, ಆ ಹಕ್ಕಿಗೆ ಈಜಾಡಲಿಕ್ಕೆ ಬರೋದಿಲ್ಲ. ಮೇಲ್ಗಡೆಯಿಂದ ಹಾರಾಡ್ತಾ ಹೋಗ್ತದೆ. ಒಂದು ವೇಳೆ ಅದಕ್ಕೆ ಆಯಾಸ ಆಗಿ ಎಲ್ಲಾದರೂ ನಿಲ್ಲಬೇಕು ಅಂತ ಹೇಳಿದರೆ ನಿಲ್ಲಕ್ಕೆ ಜಾಗ ಇಲ್ಲ, ಸಮುದ್ರ ಮಾತ್ರ ಇರುವಂಥದ್ದು. ಆದ್ದರಿಂದ ಅದಕ್ಕೆ ಈಜಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ದೇವರಂಥ ವ್ಯವಸ್ಥೆಯನ್ನು ಅದಕ್ಕೆ ಮಾಡಿದ್ದಾನೆ. ಮತ್ತು ಅದರಲ್ಲಿರುವಂತಹ ಈ ಫ್ಯಾಟ್, ಕೊಬ್ಬಿನ ಅಂಶ ಹಾರಾಟಲಿಕ್ಕೆ ಸಾಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ. ಈ 4 ದಿವಸ ಪ್ರಯಾಣ ಮಾಡಿ 1,200 ಕಿಲೋಮೀಟರ್ ಹೋಗಲಿಕ್ಕೆ ಅದರಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆಯೋ, 70 ಗ್ರಾಮ್ ಕೊಬ್ಬಿನ ಅಷ್ಟು ಸಾಕಾಗೋದಿಲ್ಲ, ಅದಕ್ಕಿಂತ ಕಡಿಮೆ ಕೊಬ್ಬಿನ ಅಂಶ ಇರ್ತದೆ. ಅದಕ್ಕಾಗಿ ಅದು ಏನು ಮಾಡ್ತದೆ ಅಂತ ಹೇಳಿದರೆ, ವಿ ಶೇಪ್ನಲ್ಲಿ ಹಾರಾಡ್ತದೆ. ವಿ ಶೇಪ್ನಲ್ಲಿ ಹಾರಾಡಿದಾಗ ಮೊದಲು ಒಂದು ಹಕ್ಕಿ ಇರ್ತದೆ,
ಅನಂತರ ವಿ, ಎರಡು ಕಡೆ ಎರಡು ಹಕ್ಕಿಗಳು ಅದೇ ರೀತಿಯಲ್ಲಿ, ಹಾಗೆ ಗುಂಪು ಗುಂಪಾಗಿ ಹಾರಿಕೊಂಡು ಗುಂಪಾಗಿ ವಿ ಶೇಪ್. ಗೊತ್ತಾಯ್ತು ನಾನು ಸಹ ನೋಡ್ತಾ ಇರ್ತೇನೆ ಕೆಲವು ಆಕಾಶದಲ್ಲಿ ಕೆಲವು ಹೀಗೆ ವಿ ಆಕಾರದಲ್ಲಿ ಆಕಾಶದಲ್ಲಿ ಕೆಲವು ಫಾಲೋ ಮಾಡ್ಕೊಂಡು ಹೋಗ್ತದೆ ಒಂದನ್ನೊಂದು. ಅದು ಏನಾಗ್ತದೆ, ಎರಡನೇ ಹಕ್ಕಿಗೆ ಅಷ್ಟು ಪ್ರಯತ್ನ ಮಾಡಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ರೆಕ್ಕೆ ಹೊಡೆದ್ರೆ ಸಾಕು. ಮೂರನೇ ಹಕ್ಕಿಗೆ ಇನ್ನಷ್ಟು ಕಡಿಮೆ ರೆಕ್ಕೆ ಹೊಡೆದ್ರೆ ಸಾಕು. ಅದು ಏನು ಮಾಡ್ತದೆ, ತನ್ನ ಸ್ಥಾನವನ್ನು ಪಲ್ಲಾಟ ಮಾಡಿ ಇರ್ತದೆ. ಮೊದಲೇ ಇರುವಂಥ ಹಕ್ಕಿ ಹಾಗೆ ಯಾವಾಗಲೂ ಮುಂದೆ ಇರುವುದಿಲ್ಲ, ಅದು ಹಿಂದೆ ಬರ್ತದೆ, ಮತ್ತೊಂದು ಹಕ್ಕಿ ಮುಂದೆ ಹೋಗ್ತದೆ. ಹೀಗೆ ಮುಂದೆ ಹಕ್ಕಿಗೆ ಹೋಗುವ ಹಕ್ಕಿಗೆ ಹೆಚ್ಚು ಶಕ್ತಿಯನ್ನು ಉಪಯೋಗಿಸಬೇಕಾಗ್ತದೆ, ಎರಡನೇ ಹಕ್ಕಿಗೆ ಕಡಿಮೆ. ಆದ್ದರಿಂದ ಆ ಮೂಲಕ ಅದು ತನ್ನ ಕೊಬ್ಬನ್ನು ಉಳಿತಾಯ ಮಾಡಿಕೊಳ್ತದೆ. ಉಳಿತಾಯ ಮಾಡಿಕೊಂಡು 4 ದಿವಸದ ಯಾನ ಮಾಡಿ ಅಲ್ಲಿಗೆ ತಲುಪ್ತದೆ. ಇದನ್ನು ಕೂಡ ನಾವು ನೋಡೋದಾದರೆ ಗೋಲ್ಡನ್ ಪ್ಲವರ್, ಇದು ಕೂಡ 1000 ಕಿಲೋಮೀಟರ್ ಅದಕ್ಕೆ ಈಜಾಡಲಿಕ್ಕೆ ಬರುವುದಿಲ್ಲ. ಆ ದಿಕ್ಕನ್ನು ಕೊಡಲಾಗಿದೆ, ಮತ್ತು ಆಯಾಸ ಆಗೋದಿಲ್ಲ, ಅದಕ್ಕೆ ಆಯಾಸ ಆದರೂ ನಿಲ್ಲುವುದಿಲ್ಲ. 4 ದಿನ ನಿರಂತರವಾಗಿ ಯಾನ ಮಾಡ್ತದೆ ಮತ್ತು ಯಾನ ಮಾಡಿ ಅಲ್ಲಿಗೆ ತಲುಪ್ತದೆ. ಇದು ಕೂಡ ಬಹಳ ಆಶ್ಚರ್ಯವಾಗಿರುವಂಥದ್ದು. ಮತ್ತು ಇನ್ನೊಂದು ಹಕ್ಕಿ ಯಾವುದು ಅಂತ ಹೇಳಿದರೆ ನಮ್ಮ ಭಾರತೀಯ ಹಕ್ಕಿ, ಅದು ಅದರ ಹೆಸರು ಬಾರ್ ಹೆಡೆಡ್ ಗೂಸ್, ಹಂಸ ಪಕ್ಷಿ, ಬಾರ್ ಹೆಡೆಡ್ ಗೂಸ್. ಅದು ಕೂಡ ಸೆಂಟ್ರಲ್ ಏಷ್ಯಾದಿಂದ, ಮಧ್ಯ ಏಷ್ಯಾದಿಂದ ಹಿಮಾಲಯ ಪರ್ವತವನ್ನು ದಾಟಿ ಭಾರತಕ್ಕೆ ಬರ್ತದೆ. ಅದೇ ಅದರಲ್ಲಿ ವಿಶೇಷ ಇರುವಂಥದ್ದು. ಈ ಹಕ್ಕಿಯ ವಿಶೇಷತೆ ಅಂತ ಹೇಳಿದರೆ ಅದು ಜೆಟ್ ಲೈನ್ ಅಂತ ಹಾರುತ್ತದೆ. ಜೆಟ್ ಲೈನ್ ಅಂತ ಹೇಳಿದರೆ ಏನು? ಜೆಟ್ ಲೈನ್ ಅಂತ ಹೇಳಿದರೆ ವಿಮಾನ ಹಾರಾಡುವಂಥ ಒಂದು ಜಾಗ. ವಿಮಾನ ಹಾರಾಡುವಂಥ ಜಾಗ ಅಂತ ಹೇಳಿದರೆ -°C ಅಲ್ಲಿರುವಂಥದ್ದು, ಅತ್ಯಂತ ಕೋಲ್ಡ್ ಆಗಿರುವಂತಹ, ಅತ್ಯಂತ ಹಾರಾಟಲು ಮಾಡಲು ಬೇರೆ ಯಾವುದೇ ಪಕ್ಷಿಗೆ, ಮನುಷ್ಯರಿಗೆ ಬದುಕಲು ಸಾಧ್ಯ ಇಲ್ಲದಂಥ ಒಂದು. ಸಾಧಾರಣವಾಗಿ ಅದು ನೀರಲ್ಲಿ ಮಾತ್ರ ಇರುವುದಲ್ಲ, ಬೇರೆ ಬೇರೆ ರೀತಿಯ ಹಂಸ ಪಕ್ಷಿಗಳಿವೆ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಬಾರ್ ಹೆಡೆಡ್ ಗೂಸ್ ಎಂಬಂಥ ಅಂಶ. ಇದು ಕೂಡ ಗೂಗಲ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದರ ಒಂದು ವಿಶೇಷತೆ ಅಂತ ಹೇಳಿದರೆ ಇದುವೇ, 32,000 ಫೀಟ್ಗಳ ಎತ್ತರದಲ್ಲಿ ವಿಮಾನಗಳು ಹೋಗುವುದು. ಅಲ್ಲಿ ವಿಮಾನಗಳು, ಅದಕ್ಕೆ ಜೆಟ್ ಲೈನ್ ಅಂತ ಹೆಸರು ಕೂಡ ಇದೆ. ಯಾಕಂತ ಹೇಳಿದರೆ ವಿಮಾನ ಅಲ್ಲಿ ಬಹಳ ವೇಗವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹೋಗುವಾಗ ಅದು ಕೂಡ ಈ ಪಕ್ಷಿಯ ವಿಶೇಷತೆ ಅಂತ ಹೇಳಿದರೆ ಅದು ತನ್ನ ತೂಕವನ್ನು ಹೆಚ್ಚಿಸಿಕೊಳ್ತದೆ. ಆನಂತರ ಅಲ್ಲಿ ಹೋದಾಗ ಅದರ ದೇಹ ಯಾವ ರೀತಿ ಪರಿವರ್ತನೆಗೊಳ್ತದೆ ಅಂತ ಹೇಳಿದರೆ, ಅದು ದೇಹದ ಭಾಗಗಳನ್ನೇ ಅದರ ದೇಹ ಶಕ್ತಿಯಾಗಿ, ಉದಾಹರಣೆಗೆ ಅದರ ಲಿವರ್ ಇದೆ, ಲಿವರ್ ಅರ್ಧ ಗಾತ್ರಕ್ಕೆ ಇಳಿತದೆ, ಅರ್ಧ ಗಾತ್ರ ಅದನ್ನು ತಿಂದು ಮುಗಿಸ್ತದೆ ಅದು ಅದರ ದೇಹ. ಯಾವ ಆಹಾರ ಕೂಡ ಇಲ್ಲ, ಫುಡ್ ಮಾತ್ರ ಅಲ್ಲ, ಅಲ್ಲಿ ಹೋದಾಗ ಇಂತಹ ತಣ್ಣನೆಯ ವಾತಾವರಣ ಅಲ್ವಾ ಅದು, -°C ಆಕ್ಸಿಜನ್ ಇರೋದಿಲ್ಲ, ಅಲ್ಲಿ ಬಹಳ ಕಡಿಮೆ ಆಕ್ಸಿಜನ್ ಇರ್ತದೆ. ಅದರ ದೇಹದಲ್ಲಿ ಸಂಪೂರ್ಣವಾದ ಒಂದು ಪರಿವರ್ತನೆ ಆಗ್ತದೆ. ಅದೇನಂತ ಹೇಳಿದರೆ, ಕಡಿಮೆ ಆಕ್ಸಿಜನ್ ಉಪಯೋಗಿಸಿ ಅದಕ್ಕೆ ಬದುಕಲಿಕ್ಕೆ ಶ್ವಾಸಕೋಶ ಪರಿವರ್ತನೆಗೊಳ್ತದೆ, ಹೃದಯ ಪರಿವರ್ತನೆಗೊಳ್ತದೆ, ಅದರ ಲಿವರ್ ಪರಿವರ್ತನೆಗೊಳ್ತದೆ. ಹೀಗೆ ಎಲ್ಲವೂ ಪರಿವರ್ತನೆಗೊಂಡು ಒಂದು ಹೊಸ ರೀತಿಯ ಹಕ್ಕಿಯಾಗಿ ಅದು ಮಾರ್ಪಡ್ತದೆ. ಯಾಕೆಂತ ಹೇಳಿದರೆ, ಇಲ್ಲದಿದ್ದರೆ ಹಿಮಾಲಯದ ಮೇಲಿನಿಂದ ಹಾರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಆದ್ದರಿಂದ ಹಾಗೆ ಹಾರಿ ಬಂದು 32,000 ಫೀಟುಗಳ ಎತ್ತರದಲ್ಲಿ ಹಾರಿ ಬಂದು ಅದು ತನ್ನ ಪ್ರದೇಶಕ್ಕೆ ತಲುಪ್ತದೆ, ಮತ್ತು ಅದು ಹೋಗ್ತದೆ ಕೂಡ. ಆದ್ದರಿಂದ ಇದು ಕೂಡ ಒಂದು ವಿಸ್ಮಯಕಾರಿಯಾದಂತಹ ಒಂದು ಪಕ್ಷಿ. ಈ 3 ಪಕ್ಷಿಗಳ ಬಗ್ಗೆ ನಾವು ಗೂಗಲ್ ಮಾಡಿ ನೋಡಿದರೆ ಇನ್ನಷ್ಟು ವಿವರಗಳನ್ನು ತಿಳಿಯಲಿಕ್ಕೆ ಸಾಧ್ಯ ಇದೆ. ಇದೆಲ್ಲದರ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಹೇಳಿರುವಂತಹ, ಕುರಾನ್ನಲ್ಲಿ ಏನಾದರೂ ಅಂಥದ್ದು ಇನ್ಸಿಡೆಂಟ್ ಆದದ್ದು ಏನಾದರೂ ಉಂಟಾ ಸರ್? ಅಂಥದ್ದೆಲ್ಲ ಕುರಾನ್ನಲ್ಲಿ ಬಹಳ ಬ್ರಾಡ್ ಆದಂತಹ, ವಿಶಾಲವಾದಂಥ ವಿಷಯಗಳನ್ನು ಹೇಳಲಾಗಿದೆ ವಿನಃ ಸಣ್ಣ ಸಣ್ಣ ವಿಷಯಗಳನ್ನು ಹೇಳಲಾಗಿಲ್ಲ. ಆದರೆ ಇಲ್ಲಿ ಹೇಳಲಾಗಿರುವಂಥ ವಿಶೇಷ ಅಂತ ಹೇಳಿದರೆ, ದೇವನು ಯಾವ ರೀತಿ ಇದರಲ್ಲಿ, ದೇವನ ಕಾರುಣ್ಯ ಎಷ್ಟು ಅಡಕವಾಗಿದೆ ಎಂಬುದನ್ನು ಕುರಾನ್ನಲ್ಲಿ ಪ್ರಸ್ತಾವಿಸಲಾಗಿದೆ. ಮತ್ತು ಆ ವಿವರಗಳಿಗೆ ಹೋದಾಗ ನಮಗೆ ಹಕ್ಕಿಯ ಯಾನ ಎಷ್ಟು ವಿಸ್ಮಯಕಾರಿ ಅಂತ ಗೊತ್ತಾಗ್ತದೆ, ಮತ್ತು ಅದನ್ನು ನಾವು ತಿಳಿಯಬೇಕಾಗಿದೆ. ಸರ್, ಈ ಇಷ್ಟೆಲ್ಲ ಪಕ್ಷಿಯ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ ಸರ್. ಇದು ರಂಜಾನಿಗೆ ಯಾವ ರೀತಿಯಲ್ಲಿ ಅದು ಸಂಬಂಧಿಸ್ತದೆ ಸರ್? ರಮದಾನ್ ಪವಿತ್ರ ಕುರ್ಆನ್ ಅವತೀರ್ಣವಾದಂತಹ ಒಂದು ಗ್ರಂಥ. ಪವಿತ್ರ ಕುರ್ಆನ್ ಯಾವಾಗಲೂ ಕೂಡ ತನ್ನ ವಚನಗಳನ್ನು ಹೇಳುವಾಗ ನೀವು ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲವೇ? ಅಫಲಾ ಯತದಬ್ಬರೂನ ಅಲ್ ಕುರ್ಆನ್, ಕುರ್ಆನ್ನ ಬಗ್ಗೆ ನೀವು ಅದರ ವಚನಗಳ ಬಗ್ಗೆ ವಿವೇಚನೆ ನಡೆಸುವುದಿಲ್ಲವೇ? ಅಲಾ ಕುಲೂಬಿನ್ ಅಕ್ಫಾಲುಹ, ನಿಮ್ಮ ಹೃದಯಕ್ಕೇನು ಬೀಗ ಜಡಿಯಲಾಗಿದೆ. ಆದ್ದರಿಂದ ಈ ಕುರಾನ್ನಲ್ಲಿ ಪಕ್ಷಿಗಳ ಬಗ್ಗೆ ಹೇಳಲಾಗಿರುವಂಥ ಈ ಮಾತು, ಅದರ ಬಗ್ಗೆ ಹೆಚ್ಚು ವಿವರಗಳು ನಮಗೆ ಲಭ್ಯವಾಗುವುದು ನಾವು ವಿವೇಚನೆ ನಡೆಸಿದಾಗ, ಅಧ್ಯಯನ ನಡೆಸಿದಾಗ ಮಾತ್ರ. ನಾನು ನಿಮ್ಮ ಮುಂದೆ ಇಟ್ಟಂತಹ ಈ 3 ಪಕ್ಷಿಗಳ ವಿವರಣೆ, ಗೋಲ್ಡನ್ ಪ್ಲವರ್ ಮತ್ತು ಬಾರ್ ಹೆಡೆಡ್ ಗೂಸ್ ಹಾಗೂ ಬಾರ್ ಟೈಲ್ಡ್ ಗಾಡ್ವಿಟ್, 3 ಪಕ್ಷಿಗಳ ಬಗ್ಗೆ ಹೇಳಿದ್ದೇನೆ. ಇನ್ನು ಒಂದೊಂದೇ ಸಾವಿರಾರು ಪಕ್ಷಿಗಳಿವೆ, ಸಾವಿರಾರು ಪಕ್ಷಿಗಳಿಗೆ ಸಾವಿರಾರು ರೀತಿಯ ವಿಶೇಷತೆ ಇದೆಲ್ಲ ಇರ್ಬೋದು. ಆದ್ದರಿಂದ ನಾವು ಆ ವಾಕ್ಯಗಳನ್ನು
ಅದರ ಬಗ್ಗೆ ವಿವೇಚನೆ ನಡೆಸಿ ಅಧ್ಯಯನ ನಡೆಸಿದಾಗ ಮಾತ್ರ ಅದು ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯ ಇದೆ. ಕುರಾನ್ನ ಈ ವಾಕ್ಯ ಕೂಡ ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿರುವ ಮತ್ತು ರೆಕ್ಕೆ ಬಿಚ್ಚುತ್ತಾ ಮಡಚುತ್ತಾ ಹಾರಾಡುತ್ತಿರುವ ಪಕ್ಷಿಗಳ ಬಗ್ಗೆ ನೀವು ಆಲೋಚನೆ ಮಾಡುವುದಿಲ್ಲವೇ ಎಂದು ಹೇಳಿದಾಗ ಅದು ಅರ್ಥವಾಗುವುದು ನಾವು ಅಧ್ಯಯನ ಮಾಡಿದಾಗ. ಆದ್ದರಿಂದ ಕುರಾನ್ ರಮದಾನ್ ತಿಂಗಳಿನಲ್ಲಿ ಅವತೀರ್ಣವಾದಂಥ ಗ್ರಂಥ. ಇಂತಹ ಒಂದೊಂದು ವಿವರಗಳನ್ನು ಕೂಡ ಹೆಚ್ಚು ವಿವರಣೆಯೊಂದಿಗೆ ವಿವೇಚನೆಯೊಂದಿಗೆ ನಾವು ಕಲಿಯಬೇಕು ಎಂಬಂಥ ಒಂದು ಸಂದೇಶ ರಮದಾನ್ ತಿಂಗಳಿನಲ್ಲಿದೆ. ಪಕ್ಷಿಯ ಬಗ್ಗೆ ಹೇಳಿದಂತೆ ಕೆಲವು ಪ್ರಾಣಿಗಳ ಬಗ್ಗೆಯೂ ಕುರಾನ್ನಲ್ಲಿ ಪ್ರಸ್ತಾಪ ಇದೆ. ಉದಾಹರಣೆಗೆ ನೀವು ಹೇಳಲಾಗಿದೆ ಏನಂತ ಹೇಳಿದರೆ, ನೀವು ಒಂಟೆಯನ್ನು ನೋಡುವುದಿಲ್ಲವೇ, ನಾವು ಅಫಲ ಯಂದುರೂನ ಇಲಲ್ ಇಬಿಲಿ ಕೈಫ ಖುಲಿಕತ್, ನೀವು ಒಂಟೆಯ ಬಗ್ಗೆ ಅದರ ಕಡೆಗೆ ಗಮನ ಹರಿಸುವುದಿಲ್ಲವೇ, ನಾವು ಅದನ್ನು ಹೇಗೆ ಸೃಷ್ಟಿಸಿದ್ದೇವೆ ಎಂಬುದನ್ನು. ಒಂಟೆ ಕೂಡ ಒಂದು ವಿಶೇಷವಾದಂಥ ಸೃಷ್ಟಿ. ಅದು ಅದರ ಕಣ್ರೆಪ್ಪೆಗಳು ನೀವು ನೋಡೋದಾದರೆ ನಮ್ಮಲ್ಲಿರುವಂತೆ ಒಂದು ರೆಪ್ಪೆ ಇರುವುದಲ್ಲ, ಒಳಗೆ ಇನ್ನೊಂದು ರೆಪ್ಪೆ ಇರ್ತದೆ. ಅದಕ್ಕೆ ಟ್ರಾನ್ಸ್ಪರೆಂಟ್ ಆದಂಥ ರೆಪ್ಪೆ ಇರ್ತದೆ. ಆ ಟ್ರಾನ್ಸ್ಪರೆಂಟ್ ರೆಪ್ಪೆಯನ್ನು ಅದು ಮುಚ್ಚಿಕೊಂಡಾಗ ಕಣ್ಣು ಕಾಣ್ತದೆ ಅದಕ್ಕೆ, ಆದರೆ ಕಣ್ಣಿನೊಳಗೆ ಧೂಳು ಹೋಗೋದಿಲ್ಲ. ಮರಳುಗಾಡಿನಲ್ಲಿ ನಡಿಬೇಕಾದ್ರೆ ಕೆಲವೊಮ್ಮೆ ಸುಂಟರ ಗಾಳಿ ಬೀಸ್ತದೆ, ಅದರಿಂದ ಧೂಳು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಅದರ ಕಣ್ಣು ತೆರೆದುಕೊಂಡು, ಯಾಕಂತ ಹೇಳಿದರೆ ಅದರ ಟ್ರಾನ್ಸ್ಪರೆಂಟ್ ರೆಪ್ಪೆಯ ಮೂಲಕ ಅದು ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರ್ತದೆ. ಮತ್ತು ಕಣ್ಣು ರೆಪ್ಪೆಯಲ್ಲಿಯೂ ಕೂಡ ಅದರಲ್ಲಿ ರೆಪ್ಪೆಯಲ್ಲಿರುವಂತಹ ಕೂದರಗಳು ಅತ್ಯಂತ ಬಹಳ ಕಠೋರವಾದಂಥ ಕೂದರಗಳು ಅದು. ಆದ್ದರಿಂದ ಅದು ಕೂಡ ನಿಮ್ಮ ಧೂಳು ಅದಕ್ಕೆ ತಾಗದಂತೆ ತಡೀತದೆ. ಮತ್ತು ಅದರ ಕಾಲು ಅದು ಹೂತು ಹೋಗುವುದಿಲ್ಲ, ಅದು ಅಗಲವಾಗ್ತದೆ, ಬಹಳ ಸ್ಮೂತಾಗಿದೆ ಅದು. ಅದೇ ರೀತಿಯಲ್ಲಿ ಅದು ನೀರಿಲ್ಲದೆ, ಅನ್ನಪಾನೀಯ ಇಲ್ಲದೆ ಎಷ್ಟೋ ಕಿಲೋಮೀಟರ್ವರೆಗೆ, ಎಷ್ಟೋ ದೂರದವರೆಗೆ ಅದಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಒಂದೊಂದು ವಿಷಯಗಳು ಕೂಡ ಅದರಲ್ಲಿ ಬಹಳ ವಿಶೇಷವಾದ್ದು. ಮತ್ತು ದನದ ಬಗ್ಗೆಯೂ ಕೂಡ ಪವಿತ್ರ ಕುರಾನ್ ಹೇಳ್ತದೆ. ಅದು ಏನಂತ ಹೇಳಿದರೆ, ನೀವು ನಿಮ್ಮ ಜಾನುವಾರುಗಳನ್ನು ನೋಡುವುದಿಲ್ಲವೇ, ಅದನ್ನು ನಾವು ಅದರ ಹೊಟ್ಟೆಯಲ್ಲಿ ನಾವು ಎರಡು ರೀತಿಯ, ಒಂದು ಕಡೆ ರಕ್ತ ಸಾಕ್ತಾ ಇರ್ತದೆ, ಮತ್ತೊಂದು ಕಡೆ ಅದರ ತ್ಯಾಜ್ಯಗಳು ಸಾಕ್ತಾ ಇರ್ತದೆ. ಅದರ ಮಧ್ಯದಲ್ಲೇ ಹಾಲು ಹರಿಯುವಂತಹ ನರಗಳನ್ನು ಕೂಡ ನಾವು ಇಟ್ಟಿದ್ದೇವೆ ಎಂದು ಪವಿತ್ರ ಕುರಾನ್ ಹೇಳ್ತದೆ. ಆ ಮೂಲಕ ನಮ್ಮ ಜಾನುವಾರುಗಳ ಸೃಷ್ಟಿಯಲ್ಲಿ ಇರುವಂತಹ, ಅದರಲ್ಲಿ ಇರುವಂತಹ ವಿಸ್ಮಯಗಳನ್ನು ಪವಿತ್ರ ಕುರಾನ್ ಪ್ರಸ್ತಾವಿಸುತ್ತದೆ. ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿರುವಂತಹ ವಿಸ್ಮಯಗಳನ್ನು ಪವಿತ್ರ ಕುರಾನ್ ಪ್ರಸ್ತಾವಿಸುತ್ತದೆ. ಆ ಮೂಲಕ ನೀವು ಆಲೋಚನೆ ಮಾಡಿ, ದೇವನು ಎಂತಹ ಮಹಾನ್ ಸೃಷ್ಟಿಕರ್ತ ಮತ್ತು ಹೇಗೆ ಎಲ್ಲವನ್ನು ಸೃಷ್ಟಿಸಿದ್ದಾನೆ ಎಂಬುದರ ಬಗ್ಗೆ ನೀವು ಆಲೋಚನೆ ಮಾಡಿ ಎಂಬ ಕರೆಯನ್ನು ನಮಗೆ ಕೊಡ್ತದೆ. ಆದ್ದರಿಂದ ಪವಿತ್ರ ಕುರಾನ್ನಲ್ಲಿ ಎಲ್ಲ ಹೇಳಲಾಗಿರುವಂತಹ ಅನೇಕ ಅಂಶಗಳು ಇದೆಲ್ಲವೂ ಕೂಡ ಹಿಂದಿನ ಜನರಿಗೆ ಗೊತ್ತಿರಲಿಲ್ಲ. ಉದಾಹರಣೆಗೆ ಜೇನ್ನೊಣದ ಬಗ್ಗೆ ಪವಿತ್ರ ಕುರಾನ್ ಏನು ಹೇಳುತ್ತದೆ ಅಂತ ಹೇಳಿದರೆ, ಜೇನ್ನೊಣ ಎಂಬುದು ಹೆಣ್ಣು ನೊಣ, ಅದರ ಕೆಲಸ ಮಾಡುವಂತಹ ನೊಣ ಹೆಣ್ಣು ನೊಣ. ಯಾಕೆಂತ ಹೇಳಿದರೆ ಅಲ್ಲಿ ಸ್ತ್ರೀಲಿಂಗವನ್ನು ಬಳಸಲಾಗಿದೆ, ಅದಕ್ಕೆ ಫಸ್ಲುಕಿ ಇತ್ಯಾದಿ ಇತ್ಯಾದಿ ಸ್ತ್ರೀಲಿಂಗವನ್ನು ಬಳಸಲಾಗಿದೆ. ಮತ್ತು ಅದು ಯಾರಿಗೂ ಗೊತ್ತಿರಲಿಲ್ಲ. 7ನೇ ಶತಮಾನದಲ್ಲಿ ಇದು ಜೇನ್ನೊಣ ಅಂದರೆ ಖಾಲಿ ಅಲ್ಲಿ ಹುಡುಗಿ ಮಾತ್ರ ಇರೋದು, ಸ್ತ್ರೀ ಮಾತ್ರ ಇರೋದು ಅಲ್ಲ, ಅದರಲ್ಲಿ ಗಂಡಿದೆ, ಹೆಣ್ಣಿದೆ, ಮತ್ತೊಂದು ರಾಣಿ ಇದೆ. ಆದರೆ ಕೆಲಸ ಮಾಡುವಂತಹ ನೊಣಗಳು ಅದು ಹೆಣ್ಣು ನೊಣಗಳು, ನಿಜವಾದ ಆ್ಯಕ್ಟಿವ್ ನೊಣಗಳು, ಆದರೆ ಹೆಣ್ಣು ನೊಣಗಳು. ಆದರೆ ಶೇಕ್ಸ್ಪಿಯರ್ 16ನೇ ಶತಮಾನ, ಕುರಾನ್ ಬಂದದ್ದು 7ನೇ ಶತಮಾನದಲ್ಲಿ. ಶೇಕ್ಸ್ಪಿಯರ್ನ 16ನೇ ಶತಮಾನದಲ್ಲಿ ಜೇನುನೊಣದ ಬಗ್ಗೆ ಅವರು ಕಿಂಗ್ ಆ್ಯಂಡ್ ಸೋಲ್ಜರ್ಸ್ ಅಂತ ಬರೆದಿದ್ದಾರೆ. ರಾಣಿ ಅಂತ ಬರೆದಿಲ್ಲ, ಅದು ರಾಣಿ, ಅದು ಕೂಡ ಹೆಣ್ಣು. ಮತ್ತು ಸೋಲ್ಜರ್ ಎನ್ನುವುದುಂಟಲ್ಲ, ಅದು ಕೂಡ ಹೆಣ್ಣು. ಅಲ್ಲಿ ಶೇಕ್ಸ್ಪಿಯರ್ ಬರೆದಿರೋದೇನಂತ ಹೇಳಿದರೆ, ರಾಜ ಮತ್ತು ಸೋಲ್ಜರ್ಸ್ ಅಂತರೂ ಕೂಡ ಅವನ ಗಂಡು ಸೇನೆ. ಹಾಗೆ ಜೇನ್ನೊಣದ ಬಗ್ಗೆ ಪ್ರಸ್ತಾವಿಸಲಾಗಿದೆ. 16ನೇ ಶತಮಾನದಲ್ಲಿಯೂ ಕೂಡ ಜನರಿಗೆ ಗೊತ್ತಿರಲಿಲ್ಲ. ಆದರೆ 7ನೇ ಶತಮಾನದಲ್ಲೇ ಪವಿತ್ರ ಕುರಾನ್ ಸರಿಯಾದ ಪದವನ್ನು ಬಳಕೆ ಮಾಡಿದೆ. ಇದೆಲ್ಲವೂ ಕೂಡ ಕುರಾನ್ನ ವಿಸ್ಮಯ ಮತ್ತು ಕುರಾನ್ನಲ್ಲಿ ಬಂದಿರುವಂತಹ ಪ್ರಾಣಿ ಪಕ್ಷಿಗಳ ವಿಸ್ಮಯ, ಇದನ್ನು ನಮ್ಮ ಮುಂದೆ ಅನಾವರಣಗೊಳಿಸುತ್ತದೆ. ಮತ್ತು ಕುರಾನ್, ಪವಿತ್ರ ಕುರಾನ್ ರಮದಾನ್ ತಿಂಗಳಿನಲ್ಲಿ ಅವತೀರ್ಣವಾದಂತಹ ಗ್ರಂಥ. ಆದ್ದರಿಂದ ಇದು ನಮಗೆ ವಿವೇಚನೆಗೆ ಕರೆ ಕೊಡ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ವಿಶೇಷ ಕಾರ್ಯಕ್ರಮದಲ್ಲಿ, ನಮ್ಮಲ್ಲಿರುವಂತಹ ಅನೇಕ ರೀತಿಯ ಹಲವಾರು ಸಂದೇಹಗಳನ್ನು ದೂರ ಮಾಡಿದಂಥ BS ಸರ್ಫುದ್ದೀನ್ ಇವರಿಗೆ ನಾನು ನಮ್ಮ ಸನ್ಮಾರ್ಗ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeza Publicity.